ಹಲೋ ಎವ್ರಿವನ್, ನಾವು ನಾಗರಹೊಳೆ ಫಾರೆಸ್ಟಿಗೆ ಹೋಗಿದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ವೆರಿ ರೇರ್ ಸೈಟ್ ಸೀಯಿಂಗ್ ಆಗಿದೆ. ಎರಡು ಮರಿಗಳನ್ನ, ಕರಡಿ ಮರಿಗಳನ್ನ ಬೇರು ಅದರದ್ದು ಭುಜದ ಮೇಲೆ ಎತ್ಕೊಂಡು ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದೆ. ಅದು ಕೂಡ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಹಂಗೆ ತುಂಬ ಫೀಲಿಂಗ್ಸ್ ಇದೆ. ದಟ್ ಇಸ್ ವೈ ಅದು ತುಂಬ ಕೇರ್ ಮಾಡ್ತಾ ಇದೆ. ನೀವು ಫಸ್ಟ್ ಕ್ಲಿಪ್ಪಲ್ಲೇ ನೋಡ್ಬೋದು ಅದೆಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದೆ ಅಂತ. ನಾವು ಮೇಯ್ನ್ಲಿ ಕಬಿನಿಗೆ ಹೋಗಿದ್ದು ಇಂಟೆನ್ಷನ್ ಏನು ಅಂದರೆ, ವಿ ವಾಂಟೆಡ್ ಟು ಸಿ ಟೈಗರ್. ನಮಗೆ ಟೈಗರ್ ನೋಡಬೇಕು ಅಂತ ತುಂಬ ಆಸೆಪಟ್ಟು ಹೋಗಿದ್ವಿ. ನಾವು ಅಲ್ಲಿದ್ದು 2 ಡೇಸು. 2 ಡೇಸಲ್ಲಿ 1 ಡೇ ಅಷ್ಟೇ ನಾವು ಇದು ಫಾರೆಸ್ಟ್ ಹೋಗಿದ್ದು. ಸೊ ಅಲ್ಲಿ ನಾವು ನೋಡುವಾಗ ನಮಗೆ ತುಂಬ ವೆಯ್ಟ್ ಮಾಡಿದ್ವಿ ಟೈಗರ್ ಸೈಟ್ ಸೀಯಿಂಗ್ ಆಗುತ್ತೆ ಅಂತ. ಬಟ್ ಕೊನೆಗೆ ಲಾಸ್ಟಲ್ಲಿ ನಮಗೆ ಹುಡುಕಿ ಸಾಕಾಗಿ ಬರೀ ನಮಗೆ ಡಿಯರು, ಎಲಿಫೆಂಟ್ಸು, ನೀವು ನೋಡಿ ಎಷ್ಟು ಡಿಯರ್ ಇದೆ, ತುಂಬ ಡಿಯರೇ ಸಿಕ್ತು ನಮಗೆ. ಅದ್ರದ್ದು ಕಾಲ್ ಇರೋ ಕಡೆ ನಮಗೆ ಅಲ್ಲಿ ವೆಹಿಕಲ್ ಡ್ರೈವರ್ ಹೇಳ್ತಾಯಿದ್ರು, ಅವರು ಡಿಯರ್ ಕಾಲ್ ಇರೋ ಕಡೆ ಹೋಗೋಣ. ಸೊ ಆವಾಗ ನಮಗೆ ಟೈಗರ್ ಸಿಗೋ ಅಂತ ಎಲ್ಲ ಚಾನ್ಸಸ್ ಇರುತ್ತೆ ಅಂತ. ಸೊ ನಾವು ಡಿಯರ್ ಕಾಲ್ ಇರುವಾಗ ಅದ್ರದ್ದು ಪ್ಲೇಸ್ಗೆ ನಾವು ಕರೆಕ್ಟಾಗಿ ಹೋಗ್ತಾಯಿದ್ವಿ. ಅಲ್ಲಿ ನೋಡಿ ನಿಮಗೆ ಕೇಳಿಸ್ಬೋದು ಡಿಯರ್ ಕಾಲ್ ಹೆಂಗಿರುತ್ತೆ ಅಂತ. ಈ ವಿಡಿಯೋ ಅಲ್ಲಿ ನಾನು ಅದನ್ನು ರೆಕಾರ್ಡ್ ಮಾಡಿದ್ದೀನಿ. ಇಟ್ ವಾಸ್ ಸೋ ನೈಸ್. ಹೀಗೆ ನಮಗೆ ನೋಡುವಾಗ ಸ್ಮಾಲ್ ಅನಿಮಲ್ಸು ಎಲ್ಲದನ್ನು ನಾವು ನೋಡ್ಕೊಂಡು ಬರ್ತಾಯಿದ್ವಿ. ಹಾಗೆ ನಮಗೆ ಎಲಿಫೆಂಟ್ಸು ಸಿಕ್ಕಿದ್ವು. ಎಲಿಫೆಂಟ್ಸನ್ನು ನೋಡಿದ್ವಿ. ಸ್ಮಾಲ್ ಯಾವ್ಯಾವ ಥರನೋ ಪಕ್ಷಿಗಳು. ಕೊನೆಗೂ ನಮಗೆ ಟೈಗರ್ ವ್ಯೂ ಆಯಿತು. ನಾನೇ ಅದು ಫಸ್ಟ್ ನೋಡಿದ್ದು ಟೈಗರ್ ಬರ್ತಾಯಿದೆ ಅಂತ. ಅದು ವಾಕಿಂಗ್ ಸ್ಟೈಲಲ್ಲೇ ನಾನು ನೋಡಿ ಐ ಕುಡ್ ಐಡೆಂಟಿಫೈ. ಸೊ ನಾನು ಐಡೆಂಟಿಫೈ ಮಾಡಿ ನಾನು ವೆಹಿಕಲ್ ಡ್ರೈವರ್ಗೆ ಹೇಳ್ತಿದ್ದಂಗೆ ಅವರು ಸ್ವಲ್ಪ ಮುಂದೆ ಹೋದರು. ಟೈಗರ್ ಇರೋ ಹತ್ರನೇ ಹೋಗ್ತಾಯಿದ್ವಿ. ಬಟ್ ತುಂಬ ಭಯ ಆಗ್ತಾಯಿತ್ತು. ಕೊನೆಗೆ ಅದೂ ನಮ್ಮ ಮುಂದೆನೇ ಬರ್ತಾಯಿತ್ತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಹಿಂದೆ ವೆಹಿಕಲ್ನ ಹಿಂದೆ ತಗೊಂಡು ಹೋಗ್ತಾಯಿದ್ವಿ. ಸೊ ಅವ್ರು ಹೇಳ್ತಾಯಿದ್ರು, ಕೂಗಾಡಬೇಡಿ, ಕಿರ್ಚಾಡಬೇಡಿ, ಅದೇನೂ ಮಾಡಲ್ಲ. ಸೊ ಅದಿಲ್ಲೇ ಕಾಡಲ್ಲೇ ಬೆಳೆದಿರೋದು. ಸೊ ಅದಕ್ಕೆ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ನೀವು ಜಾಸ್ತಿ ಕೂಗಾಡೋದೆಲ್ಲ ಮಾಡಬೇಡಿ ಅಂತ ನಮಗೆ ಹೇಳ್ತಾಯಿದ್ರು. ಸೊ ಮಕ್ಕಳನ್ನ ಬೇರೆ ಕರ್ಕೊಂಡೋಗಿದ್ವಿ. ಸೊ ಅವರು ಕೂಡ ಹೆದ್ರುಕೋತಾಯಿದ್ರು. ನಮಗಂತೂ ಅದು ಹತ್ರ ಬಂದಂಗೆ ಇಟ್ ವಾಸ್ ಸೋ ಸ್ಕೇರಿ. ಆ್ಯಂಡ್ ನಾವೆಷ್ಟು ಕಂಟ್ರೋಲ್ ಮಾಡಿಕೊಂಡ್ರು ನಮ್ಗೆ ಆಗ್ತಾನೆ ಇರಲಿಲ್ಲ. ನಾವು ಡ್ರೈವರ್ಗೆ ಹೇಳ್ತಾಯಿದ್ವಿ, ಹಿಂದೆ ತೊಗೊಳ್ಳಿ, ಬೇಡ ಹೋಗ್ಬಿಡೋಣ ಅಂತ. ಬಟ್ ಸ್ಟಿಲ್ ಅವರು ಇಲ್ಲ, ಏನಾಗಲ್ಲ. ಅದು ನೋಡಿ ಹೆಂಗೆ ಕೂಗ್ತಾಯಿದೆ, ಯಪ್ಪ, ನೋಡಿದ್ರೇ ಭಯ ಆಗ್ತಾಯಿದೆ. ಸೊ ಹಿಂಗೆಲ್ಲ ಆಯಿತು. ಕೊನೆಗೆ ನಾವು ಅದನ್ನು ಆಯಿತು ಅಂತ ನಾವು ತುಂಬ ಧೈರ್ಯ. ಹೀಗೆ ನಮಗೆ ಟೈಗರ್ ಹತ್ರ ಬಂದಂಗೆ ತುಂಬ ಭಯ ಆಗ್ತಾಯಿತ್ತು. ಸೊ ಫೈನಲಿ ಎಲ್ಲರೂ ನೋಡಿದ್ವಿ, ಅದ್ರ ಪಾಡಿಗೆ ಅದು ಹೋಯಿತು. ಆಮೇಲೆ ನಾವೆಲ್ಲ ಹಂಗೆ ಕ್ವೈಟ್ ಆಗಿಬಿಟ್ವಿ. ಸೊ ಇಟ್ ವಾಸ್ ಸೋ ನೈಸ್ ಎಕ್ಸ್ಪೀರಿಯನ್ಸ್ ಟೈಗರ್ನ ನೋಡೋದು. ನಿಮಗೂ ಚಾನ್ಸ್ ಸಿಕ್ಕಿದ್ರೆ ಯಾವುದಾದ್ರೂ ಆಗಲಿ ಫಾರೆಸ್ಟ್ಗೆ ವಿಸಿಟ್ ಮಾಡಿ ಟೈಗರ್ನ ನೋಡಿ. ಆದ್ರೂ ಓಪನ್ ಆಗಿ ಇಟ್ಕೊಂಡಿದ್ದೀವಲ್ಲ.